ನಾವು ನಿನಗೆ ಊಶು ಅಲ್ಲಿ ತುಂಬ ಹ್ಯಾಪಿ ಮೂಮೆಂಟ್ ಯಾವುದು? ತುಂಬ ಹ್ಯಾಪಿ ಮೂಮೆಂಟ್ ಅಂದರೆ ನನ್ನ ಫಸ್ಟ್ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಆ್ಯಂಡ್ ಈ ಸತಿ ನನ್ನ ನ್ಯಾಷನಲ್ ಸಿಲ್ವರ್ ಮೆಡಲ್. ಯಾಕೆ? ಯಾಕಂದರೆ ನಾನು 3 ವರ್ಷದಿಂದ ಇದೇ ಕ್ಯಾಟಗರಿಲಿ ಆಡ್ತಾಯಿದ್ದೀನಿ, ಸಬ್ ಜೂನಿಯರ್ ಕ್ಯಾಟಗರಿಲಿ. ಈ ಸತಿನ ನಾನು ಫಸ್ಟ್ ಟೈಮ್ ಫೈನಲ್ಸಿಗೆ ಬಂದಿದ್ದು ಮತ್ತು ಸಿಲ್ವರ್ ಮೆಡಲ್ ತೊಗೊಂಡಿರೋದು. ಯಾಕಂದರೆ ನಾನು ಯಾವಾಗಲೂ ಬ್ರಾನ್ಸ್ ಮೆಡಲ್ ತೊಗೋತಿದ್ದೆ ಆ್ಯಂಡ್ ಈ ಸತಿ ಸಿಲ್ವರ್ ಮೆಡಲಿಗೆ ಬಂದಿದ್ದೀನಿ. ಚಿನ್ನ, ನಿಂಗೆ ಸೋಲ್ಗಳು ಏನು ಹೇಳ್ಕೊಟ್ಟಿದೆ? ಯಾಕಂದರೆ ನಮಗಲ್ಲೆಲ್ಲ ಏನೋ ಯಾವುದೋ ಮಾರ್ಕ್ಸ್ ಕಮ್ಮಿ ಬಂದುಬಿಡ್ತು ಅಥವಾ ಏನೋ ಆಯಿತು ಅಂದ್ಕೊಂಡಂಗೆ ಆಗಿಲ್ಲ. ಕೆಲವು ಸತಿ ಬೇಜಾರು ಮಾಡ್ಕೋತೀವಿ, ಇನ್ನು ಕೆಲವರು ಇನ್ನೊಂದು ಸತಿ ಮಾಡ್ತೀನಿ ಅಂತ ಕೊಡ್ಕೊಂಡು ಎದಳ್ತೀವಿ. ಇನ್ನೊಂದಷ್ಟು ಜನ ಇದು ಬೇಡವೇ ಬೇಡ ಅಂತ ಬಿಟ್ಬಿಡ್ತೀವಿ. ನೀನು ಸೋಲನ್ನು ಹೇಗೆ ನೋಡ್ತೀಯ ಚಿನ್ನ? ಸೋಲನ್ನ ಒಂದು ಲರ್ನಿಂಗ್ ಸ್ಟೆಪ್ ಅಂತ ತೊಗೋತೀನಿ. ಆ ಥರ ತೊಗೊಳ್ಳಿಲ್ಲ ಅಂದರೆ ಮತ್ತೆ ನಾವು ಕಮ್ ಬ್ಯಾಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದೊಂದು ಲರ್ನಿಂಗ್ ಸ್ಟೆಪ್ ಅಂತ ನೋಡ್ತೀನಿ. ನನ್ನ ಮ್ಯಾಚಸ್ನ ನಾನೇ ಪದೇ ಪದೇ ನೋಡಿ ಏನು ಮಿಸ್ಟೇಕ್ ಮಾಡಿದ್ದೀನಿ, ನನ್ನ ಆಪೋನೆಂಟ್ ವೀಕ್ನೆಸ್ ಏನು, ಅವಳೇನು ಅವಳದೇನು ಅಟ್ಯಾಕ್ ಮೂಮೆಂಟ್ ನನ್ನ ಮೇಲೆ ವೀಕ್ನೆಸ್ ಆಗಿ ಬಂದಿದೆ ಅಂತ ನೋಡ್ತೀನಿ. ನೈಸ್. ಸೊ ನಿನಗೆ ಪೋಡಿಯಂ ಮೇಲೆಲ್ಲ ನಿಂತಾಗ ಮೆಡಲ್ ಹಾಕಿಸ್ಕೊಳ್ತಾ ಇದ್ದಾಗ ತಲೆಯಲ್ಲಿ ಏನು ನೋಡ್ತಾ ಇರತ್ತೆ? ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ನನ್ನ ಪೇರೆಂಟ್ಸಿಗೆ ಒಳ್ಳೆ ಹೆಸರು ತರಬೇಕು ಅಂತ. ವಾವ್, ವೆರಿ ನೈಸ್. ಸೊ ಎಲ್ಲರೂ ಈ ಫೈಟಿಂಗ್ ಗೇಮ್ಸ್ಗಳ ಬಗ್ಗೆ ಎಲ್ಲ ಮಾತಾಡಿದಾಗ ದೇ ಟಾಕ್ ಅಬೌಟ್ ಫೋಕಸ್. ಎಸ್. ಸೊ ನಿನ್ನ ಫೋಕಸ್ ಮಾಡೋದಕ್ಕೆ ನಿನ್ನದು ಸ್ಟ್ರಾಟಜಿ ಏನು? ಹೌ ಡು ಯು ಫೋಕಸ್? ಯಾಕಂದರೆ ಸುತ್ತಮುತ್ತ ಗಲಾಟೆ ಜೊತೆಗೆ ನಿನ್ನ ಪ್ರೆಷರು. ನನ್ನ ಮೈಂಡಲ್ಲಿ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ, ಅದಕ್ಕೆ ನನ್ನ ಮೈಂಡ್ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಏನಂದರೆ ಗೆಲ್ಲಬೇಕು ಅಷ್ಟೇ ನಿನಗೆ ಕಾಣ್ತಾ ಇರತ್ತೆ. ಹಾಂ, ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಅಂದರೆ ಕುದುರೆಗೆ ಈ ಥರ ಕಣ್ಣು ಕಟ್ತಾರೆ, ಯಾಕೆ ಗೊತ್ತಾ? ಅದು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ. ಅದೇ ಥರ ನಾವು ಇರಬೇಕು ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾರೆ. ತಾತ ಹೆಸರೇನು? ಲಕ್ಷ್ಮೀನಾರಾಯಣ್. ಹಾಗಾಗಿ ಎಲ್ಲರದು ಮಾತುಗಳು 100% ತಲೆ ಒಳಗೆ ಹೋಗಿ ಅದು ನಿನಗೆ ಬೇಕಾದ ಟೈಮ್ಗೆ ಟಕ್ಕಂತ ಬಂದು ಅದು ನಿನ್ನನ್ನು ಕಾಪಾಡತ್ತೆ. ಕರೆಕ್ಟಾ? ವೆರಿ ನೈಸ್. ಸೊ ಈಗ ಹೇಳು, ಈ ಕಡೆ ನೀನು ಕನಸುಗಳೇ ಹೇಳ್ದಂಗೆ ಒಂದು ಕಡೆ IPS ಆಗಬೇಕಂತಿದ್ಯಾ? IPS IAS ಅಪ್ಪ? IPS, ಎಸ್. ಈ ಕಡೆ IPS ಅಂತಿದ್ಯಾ, ಈ ಕಡೆ ಅಗೇನ್ ದೇಶ ಒಲಿಂಪಿಕ್ಸ್ ಅಂತ ಇದೆಯಾ. ಎರಡೂ ದೊಡ್ಡ ದೊಡ್ಡ ಪರ್ವತಗಳು ಹತ್ತಕ್ಕೆ. ಇದು ಒಂದು ಮೌಂಟ್ ಎವರೆಸ್ಟು, ಇದು ಒಂದು ಮೌಂಟ್ ಎವರೆಸ್ಟು. ಎರಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀಯ ನೀನು? ನಿನ್ನ ಸ್ಟಡೀಸು ಪ್ರಾಕ್ಟೀಸು ಎಲ್ಲ? ಸ್ಟಡೀಸ್ ಏನಂದರೆ ಊಶು ಎಲ್ಲ ಸ್ಪೋರ್ಟ್ಸಲ್ಲೂ ಫೋಕಸ್ ಅಂತ ಇರುತ್ತೆ. ಮೇನ್ ಮಾರ್ಷಲ್ ಆರ್ಟ್ಸಲ್ಲಿ ಫೋಕಸ್ ತುಂಬ ಡೆವಲಪ್ ಆಗುತ್ತೆ, ಅದರಿಂದ ಸ್ಟಡೀಸು ತುಂಬ ಇಂಪ್ರೂವ್ ಆಗುತ್ತೆ. ಸೊ ನಿನ್ಗೆ ಬೈ 1 get 1 ಫ್ರೀ ಥರ ಇಲ್ಲಿ ಹೆಂಗಿದ್ರು ಫೋಕಸ್ ಬಂದುಬಿಟ್ಟಿರುತ್ತೆ. ಸೊ ದ್ಯಾಟ್ ಹೆಲ್ಪ್ಸ್ ಯು ಟು ಸ್ಟಡಿಯಾ? ಸೊ ನಿನ್ನ ಸೀಕ್ರೆಟ್ ಏನು ಸ್ಟಡಿ ಮಾಡೋದ್ರಲ್ಲಿ? ಇನ್ನೇನು ಬೆಳಗ್ಗೆ ಓದ್ತೀಯಾ, ರಾತ್ರಿ ಓದ್ತೀಯಾ? ಹೌ ಡು ತುಂಬ ಬೇಗನೆ ಅರ್ಥ ಆಗ್ಬಿಡತ್ತಾ ನಿನಗೆ ನ್ಯಾಚುರಲ್ ಆಗೇನಾ? ನಮ್ಮ ಮೊಮ್ಮ ಹೇಳ್ಕೊಡ್ತಾರೆ, ಯಾಕಂದರೆ ಅವರು ಲೆಕ್ಚರರ್ ಆಗಿದ್ದರು ಅಕೌಂಟ್ಸಲ್ಲಿ. ಸೊ ಅವರು ನನಗೆ ಮನೆಯಲ್ಲೇ ಹೇಳ್ಕೊಡ್ತಾರೆ ಎಲ್ಲನೂ. ಮತ್ತು ಕ್ಲಾಸಲ್ಲಿ ಏನಾರು ನಂಗೆ ಡೌಟ್ ಇದ್ದರೆ ಟೀಚರ್ನ ಫ್ರೀ ಪೀರಿಯಡಲ್ಲಿ ಕೇಳ್ತೀನಿ, ಇಲ್ಲಾಂದರೆ ಫ್ರೀ ಪೀರಿಯಡಲ್ಲಿ ನಾನೇ ಅದ್ರ ಬಗ್ಗೆ ವರ್ಕ್ ಮಾಡ್ತೀನಿ. ಒಂದು ಮಾತಿದೆ ಚೆನ್ನ, ಸಮ್ ಗರ್ಲ್ಸ್ ಇವಾಗ ನೀನು ನೋಡಿರ್ತೀಯ, ಈಗ ಒಂದು 5-6 ವರ್ಷದ ಹುಡುಗಿರಲ್ಲ. ಕೆಲವರು ಬರೀ ನಾನು ಹೊಸ ಫ್ರಾಕ್ ತೊಗೊಂಡೆ, ನನ್ನ ಬಾಬಿ ನನ್ನ ಡ್ರೆಸ್ಸು ಅದು ಇದು ಅಂತ ಒಂದಷ್ಟು ಜನ ಆ ಥರ ಇರ್ಬೋದು. ಆದರೆ ನಿನ್ನ ಥರದ ಹುಡುಗಿರು, ಯು ಡೋಂಟ್ ವೇರ್ ಟಿಯರಸ್ ಬಟ್ ಯು ವೇರ್ ಸೊ ಯು ವೇರ್ ಡಿಸಿಪ್ಲಿನ್ ಆ್ಯಂಡ್ ಸ್ವೆಟ್ ಮತ್ತು ಡಿಟರ್ಮಿನೇಷನ್ ಅಲ್ವಾ? ಸೊ ಈ ಡಿಸಿಪ್ಲಿನ್ನು, ಡಿಟರ್ಮಿನೇಷನ್ನು ಮತ್ತು ಸ್ವೆಟ್ ಇದೆಲ್ಲನೂ ಕಷ್ಟಪಟ್ರೇ ಬರೋದು. ಹೌದು. ಸೊ ನೀನು ಯಾವಾಗಲೂ ಡಿಸಿಪ್ಲಿನ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ವಾಟ್ ಇಸ್ ಯುವರ್ ಸೀಕ್ರೆಟ್ ಟು ಡಿಸಿಪ್ಲಿನ್, ಸ್ಟೇಯಿಂಗ್ ಡಿಸಿಪ್ಲಿನ್? ಸ್ಪೋರ್ಟ್ಸ್ ಅಂದೇ ಡಿಸಿಪ್ಲಿನ್ ಅಲ್ವಾ? ಯಾರೇ ಮಕ್ಕಳಿರಲಿ, ಅವ್ರು ಹೇಗಾರು ಇರಲಿ, ಸ್ಪೋರ್ಟ್ಸ್ಗೆ ಹೋದರೆ ಡಿಸಿಪ್ಲಿನ್ ಅದಾಗದೇ ಬರುತ್ತೆ. Wake up to fresh ideas. Repose. ಇನಿಷಿಯಲ್ ಏನಾದ್ರು ಕಷ್ಟ ಆಗ್ತೈತಾ ಬೆಳಗ್ಗೆ ಎದ್ದೇಳೋದು? ಒಂದಿನ ಲೇಟಾಗಿ ಹೋದರೆ ಮಾಸ್ಟ್ರು ದಾರಿಗೆ ತಂದಿದ್ದು ಎನಿ ಘಟನೆಗಳು? ಇಲ್ಲ, ನಾವು ಯಾವಾಗಲೂ ಬೇಗ ಹೋಗ್ತೀವಿ. ಯಾಕಂದರೆ ನಾವು ಬೇಗ ಹೋದರೆ ಬೇಗ ರನ್ನಿಂಗ್ ಮುಗಿಸ್ಬೋದು ಅಂತ ಬೇಗ ಹೋಗ್ತೀವಿ. ಪ್ರತಿಯೊಬ್ಬರು ಒಂದು ಇನ್ಸ್ಪಿರೇಷನ್ ಅಂತ ಇಟ್ಕೊತಾರೆ. ಪ್ರಣತಿ, ನಿನ್ನ ಇನ್ಸ್ಪಿರೇಷನ್ ಯಾರು? ನನ್ನ ಇನ್ಸ್ಪಿರೇಷನ್ ಆಂಜನೇಯ ಸ್ವಾಮಿ. ಅವರು ಚಿಕ್ಕ ವಯಸ್ಸಲ್ಲೇ ಸೂರ್ಯನ ನುಂಗಕ್ಕೆ ಹೋಗಿದ್ರು. ಇನ್ನು ಅವ್ರ ಆಶೀರ್ವಾದ ಇರೋ ನಾವು ಇಷ್ಟು ಚಿಕ್ಕ ಗೋಲ್ಡ್ ಮೆಡಲ್ನ ಗೆಲ್ಲಕ್ಕಾಗಲ್ವಾ ಅಂತ ನನ್ನ ಮೈಂಡಿಗೆ ಬರುತ್ತೆ. ಸೊ ನಾರ್ಮಲ್ ಹ್ಯೂಮನ್ಸ್ ಅಂತ ಬಂದಾಗ ಮನುಷ್ಯರಲ್ಲಿ ಯಾರು ಇನ್ಸ್ಪಿರೇಷನ್ ಅಂತ ಇಟ್ಕೊಂಡಿದ್ಯಾ? ನನಗೆ ನಾನೇ ಇನ್ಸ್ಪಿರೇಷನ್. ನಾನು ಬೇರೆಯವ್ರಿಗೆ, ಮಿಲಿಯನ್ಸ್ ಆಫ್ ಪೀಪಲ್ಗೆ ನಾನು ಇನ್ಸ್ಪಿರೇಷನ್ ಆಗಬೇಕು ಅಂತ. ಅಬ್ಬಾ.